ಈ ವಿಡಿಯೋದಲ್ಲಿ ನೀವು ಬುಕ್ ರೀಡಿಂಗ್ ಜರ್ನಿನ ಯಾವ ರೀತಿ ಸ್ಟಾರ್ಟ್ ಮಾಡೋದು, ಯಾವ ಬುಕ್ಕಿಂದ ಸ್ಟಾರ್ಟ್ ಮಾಡೋದು, ಫಸ್ಟ್ ಬುಕ್ನ ಯಾವ ಥರ ಚೂಸ್ ಮಾಡಿದ್ಮೇಲೆ ಆ ರೀಡಿಂಗ್ನ ಹ್ಯಾಬಿಟ್ ಆಗಿ ಯಾವ ಥರ ಕನ್ವರ್ಟ್ ಮಾಡೋದು, ಮತ್ತೆ ಅಟ್ ದ ಎಂಡ್ ಬುಕ್ ಜರ್ನಿಯಿಂದ ನಮ್ಗೆ ಏನು ಅಡ್ವಾಂಟೇಜ್ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಓಕೆ, ಫಸ್ಟ್ ನಾವು ಬುಕ್ ಯಾವ ಥರ ಚೂಸ್ ಮಾಡ್ತೀವಿ ಅಂದರೆ, ಲೈಕ್ ಕಾಮನ್ ಆಗಿ ಯಾರೋ ನಮ್ಮ ಫ್ರೆಂಡ್ಸ್ ಬಂದು ಸಜೆಸ್ಟ್ ಮಾಡಿರ್ತಾರೆ ಬುಕ್ ಓದು, ಲೈಕ್ ಈ ಬುಕ್ ಓದು ಚೆನ್ನಾಗಿರುತ್ತೆ, ಅಥವಾ ನಾವು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಲೈಕ್ ಯಾವ್ದಾದ್ರು ಅಲ್ಲಿ ಸಜೆಷನ್ ಬಂದಿರ್ತೀವಿ ಬುಕ್ ಓದಿ, ಲೈಕ್ ನಿಮ್ಮ ಲೈಫ್ ಈ ಥರ ಚೇಂಜ್ ಆಗುತ್ತೆ ಅಂತ ನಾವೇನು ಮಾಡ್ತೀವಿ, ಲೈಕ್ ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಆರ್ಡರ್ ಮಾಡ್ತೀವಿ, ಒಂದು 2-3 ದಿನ ಓದ್ತೀವಿ, ಮತ್ತೆ 3ನೇ ದಿನ ನಮ್ಗೆ ಇಂಟ್ರೆಸ್ಟ್ ಕಳೆದಿರ್ತೀವಿ, ಅಷ್ಟೇನಿರಲ್ಲ. ಅವಾಗ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ ಬುಕ್ ಜರ್ನಿ ಅಲ್ಲೇ ಮುಗೀತು. ಅದ್ರ ಬದಲು ನಾವು ಏನು ಮಾಡ್ಬೇಕಂದ್ರೆ, ಫಸ್ಟ್ ನಮ್ಗೆ ಏನು ಇಂಟ್ರೆಸ್ಟ್, ಯಾವುದ್ರಲ್ಲಿ ನಮ್ಗೆ ತುಂಬ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ಲೈಫಲ್ಲಿ ಬಂದರೆ ಡೇ ಟು ಡೇ ಲೈಫಲ್ಲಿ ನಮ್ಗೆ ಏನು ತುಂಬ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಇಂಟ್ರೆಸ್ಟ್ ಆಗಿದೆ, ಕ್ರಿಕೆಟ್ ಬೇಸ್ಡ್ ಬುಕ್ಸ್ನ ನಾವು ಪರ್ಚೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ವಿರಾಟ್ ಕೊಹ್ಲಿ ಇಷ್ಟ ಅಂದರೆ ವಿರಾಟ್ ಕೊಹ್ಲಿ ಲೈಕ್ ಅವ್ರ ಬಗ್ಗೆ ಇರೋ ಬುಕ್ನ ಚೂಸ್ ಮಾಡಬೇಕು. ಅಥವಾ ನಿಮ್ಗೆ ಸಿನಿಮಾಟೋಗ್ರಫಿ ಇಂಟ್ರೆಸ್ಟ್ ಅಂದರೆ ಅದ್ರ ಬೇಸ್ಡ್ ಬುಕ್ನ ಪರ್ಚೇಸ್ ಮಾಡಬೇಕು. ಅಥವಾ ಕುಕ್ಕಿಂಗ್ ಇಂಟ್ರೆಸ್ಟ್ ಅಂದರೆ ಇಟ್ಸ್ ಓಕೆ, ಕುಕ್ಕಿಂಗ್ ಬುಕ್ಸ್ನ ಪರ್ಚೇಸ್ ಮಾಡಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಇಂಟ್ರೆಸ್ಟ್ ಲೈಕ್ ಬುಕ್ ಓದಬೇಕಂತ ಡಿಸೈಡ್ ಮಾಡಿರ್ತೀವಿ, ಅಟ್ ದ ಸೇಮ್ ಟೈಮ್ ನಮ್ಗೆ ಇಂಟ್ರೆಸ್ಟ್ ಆಗಿರೋ ಬುಕ್ನ ಪರ್ಚೇಸ್ ಮಾಡಿರ್ತೀವಿ. ಅದನ್ನ ನಾವು ಕಂಟಿನ್ಯೂಸ್ ಆಗಿ ಹೋದರೆ ಅದೊಂದು ಹ್ಯಾಬಿಟ್ ಆಗಿ ಟರ್ನ್ ಔಟ್ ಆಗುತ್ತೆ. ನನ್ನ ಬುಕ್ ರೀಡಿಂಗ್ ಜರ್ನಿ ಯಾವ ಥರ ಸ್ಟಾರ್ಟ್ ಆಯ್ತು ಅಂತ ನನಗೊಂದು ಐಡಿಯಾನೇ ಇರಲ್ಲ. ನಾನು ಬುಕ್ ಓದಬೇಕು, ಬುಕ್ ರೀಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ. ನಾನು ಆ್ಯಕ್ಚುಲಿ ಲೈಕ್ ಯಾವ ಥರ ಅಂದರೆ, ಲೈಕ್ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನಾನು ಜೈ ಶೆಟ್ಟಿನ ತುಂಬ ಫಾಲೋ ಮಾಡ್ತಿದ್ದೆ. ಅವ್ರ ಪಾಡ್ಕಾಸ್ಟ್ ಆಗಲಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು 7 to 8 PM ಆ ರೇಂಜಲ್ಲಿ ಒಂದೊಂದು ಪೋಸ್ಟ್ ಬಿಡ್ತೀರಿ ಡೈಲಿ, ಅದೆಲ್ಲ ಫಾಲೋ ಮಾಡ್ತೀವಿ. ಅದರಿಂದ ನನಗೆ ಲೈಕ್ ತುಂಬ ಇಂಟ್ರೆಸ್ಟ್ ಆಯಿತು. ಸಡನ್ನಾಗಿ ಒಂದಿನ ಲೈಕ್ ಬುಕ್ ಸ್ಟೋರ್ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಅಲ್ಲಿ ಒಂದು ಅವ್ರದ್ದು ಬುಕ್ ಕಾಣಿಸ್ತು, ಥಿಂಕ್ ಲೈಕ್ ಎ ಮಾಂಕ್ ಅಂತ. ಸೊ ಏನಕ್ಕೆ ಲೈಕ್ ಇನ್ನೂ ಮೋರ್ ಅವ್ರ ಬಗ್ಗೆ ತಿಳ್ಕೊಬಾರ್ದು ಅಂತ ನಾ ಬುಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ನಂಗೆ ಆ್ಯಕ್ಚುಲಿ ಬುಕ್ ರೀಡಿಂಗ್ ಜರ್ನಿ ಹಂಗೆ ಆ ಬುಕ್ಕಿಂದ ಸ್ಟಾರ್ಟ್ ಮಾಡಿದ್ದು. ಲೈಕ್ ಕಂಟಿನ್ಯೂಸ್ 1 to 2 months ಓದಿ ಮತ್ತೆ ಬೇರೆ ಯಾವುದಾದ್ರು ಓದಬೇಕು, ಒಂದು ಹ್ಯಾಬಿಟಾಗಿ ಅದು ಕನ್ವರ್ಟ್ ಆಯಿತು. ಸೊ ಅದರಿಂದ ಆ ಬುಕ್ ರೀಡಿಂಗ್ ಜರ್ನಿ ನನಗೆ ಆ ಥರ ಸ್ಟಾರ್ಟ್ ಆಯಿತು. ಆ ಬುಕ್ ಇಂಟ್ರೆಸ್ಟ್ ಅದನ್ನ ಚೂಸ್ ಮಾಡಿದ್ರು, ನೆಕ್ಸ್ಟ್ ಅದನ್ನ ಹ್ಯಾಬಿಟಾಗಿ ಕನ್ವರ್ಟ್ ಮಾಡೋದು. ಅವಾಗ ಏನು ಮಾಡಬೇಕು ಅಂದರೆ, ಡೈಲಿ ನಿಮ್ಗೆ ಶೆಡ್ಯೂಲ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ 2 ಶೆಡ್ಯೂಲ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಒಂದು, ಲೈಕ್ ಈವ್ನಿಂಗ್ ಅಥವಾ ರಾತ್ರಿ ಒಂದು, ಆ ಥರ ಮಾಡ್ಕೊಂಡ್ರೆ ಲೈಕ್ ಒಂದು ಶೆಡ್ಯೂಲ್ ಮಿಸ್ ಆದರೆ ಇನ್ನೊಂದು ಶೆಡ್ಯೂಲ್ ಆ ಥರ ಓದೋ ಥರ. ಬೆಳಿಗ್ಗೆ ಲೈಕ್ ನೀವು ಶೆಡ್ಯೂಲ್ ಮಾಡಿರ್ತೀರ, ಅವಾಗ ನಿಮ್ಗೆ ಏನೋ ಎಮರ್ಜೆನ್ಸಿ ವರ್ಕ್ ಇದ್ದು ಲೈಕ್ ಅದು ಮಿಸ್ ಆದರೆ ಮತ್ತೆ ರಾತ್ರಿ ಅವತ್ತು ಓದೋ ಥರ. ಇಲ್ಲ ನಂಗೆ ಟೈಮ್ ಇರಲ್ಲ, ಲೈಕ್ ನಾನು ಲೈಕ್ ಆಫೀಸು ಅದು ಇದು ಲೈಕ್ ಬೇರೆ ಕೆಲಸ ಜಾಸ್ತಿ ಅಂದರೆ, ಲೈಕ್ ಡೈಲಿ ನೀವು ಟ್ರಾವೆಲ್ ಮಾಡ್ತಿರ್ತಾರಲ್ಲ ಆಫೀಸಲ್ಲಿ ಎಲ್ಲಾದರೂ ಹೋಗ್ಬೇಕಾದ್ರೆ, ಅವಾಗ ಲೈಕ್ ಬಸ್ಸಲ್ಲಿ ಹತ್ತಿ ಅಥವಾ ಮೆಟ್ರೋ ಅದರಲ್ಲಿ ಲೈಕ್ ಡೈಲಿ ಒಂದು 10 pages ಆ ಥರ ಒಂದು 2 monthsವರೆಗೂ ಲೈಕ್ ಸ್ವಲ್ಪ ನೀವು ಟೈಮ್ ಮಾಡ್ಕೊಂಡು ಹೋದರೆ ಅದು ಹ್ಯಾಬಿಟಾಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ, ನೆಕ್ಸ್ಟ್ 2 months ಆದಮೇಲೆ ಲೈಕ್ ನೀವು ಒಂದು 2 days 3 days ಬಿಟ್ಟರು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಗೆ ಹೇಳುತ್ತೆ, ಲೈಕ್ ಡೈಲಿ ಈ ಥರ ಮಾಡ್ತಿದ್ದೆ, ಇವತ್ತೇನೋ ಮಿಸ್ ಆಗ್ತೈತೆ ಅಂತ. ನೀವೇ ಬುಕ್ ಓದೋದನ್ನ ಹಂಗೆ ಕಂಟಿನ್ಯೂ ಮಾಡಿ. ಬುಕ್ ರೀಡಿಂಗಿಂದ ನಮ್ಗೆ ಏನು ಸಿಗುತ್ತೆ, ಅದರಿಂದ ಏನು ಅಡ್ವಾಂಟೇಜ್ ಅಂತ ನೀವು ಕೇಳಿದ್ರೆ, ಆಬ್ವಿಯಸ್ಲಿ ಎಲ್ಲರಿಗೂ ಬುಕ್ ರೀಡಿಂಗ್ ನಮ್ಮ ನಾಲೆಜ್ ಇಂಪ್ರೂವ್ ಮಾಡಬೇಕು. ಲೈಕ್ ನೀವು ಕೇಳ್ಬೋದು ನಾಲೆಜ್ ಅಂದರೆ, ಲೈಕ್ ಪಾಡ್ಕಾಸ್ಟ್, ಸ್ಪಾಟಿಫೈಯಲ್ಲಿ, ಯೂಟ್ಯೂಬಲ್ಲಿ ನೋಡೋದು ನಾಲೆಜ್ ನಾವು ಗೇನ್ ಮಾಡ್ಕೋಬೋದು, ಖಂಡಿತ ಗೇನ್ ಮಾಡ್ಕೋ. ಅದು ಬುಕ್ಕಿಂದ ಏನು ಅದು ಲೈಕ್ ಡಿಫರ್ ಅಂದರೆ, ನೀವು ಬುಕ್ ಓದೋದ್ರಿಂದ ನಿಮ್ಮ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಬುಕ್ಕಲ್ಲಿ ಬರೆದಿರುತ್ತೆ ಪರ್ಸನ್ ಎ ಪರ್ಸನ್ ಬಿ ಆರ್ ರನ್ನಿಂಗ್ ಹಂಗಂತ. ಅವಾಗ ನೀವು ಟ್ರೈ ಟು ಇಮ್ಯಾಜಿನ್, ಇಬ್ಬರು ಪರ್ಸನ್ ಓಡ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ತೀವಿ. ಅದೇ ಒಂದು ಪಾಡ್ಕಾಸ್ಟಲ್ಲಿ ಇಬ್ಬರು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಪರ್ಸನ್ ಬಿ ಪರ್ಸನ್ ಹೋಗ್ತಿದ್ದಾರೆ ಅಂದರೆ, ನೀವು ಲೈಕ್ ಅವ್ರೇನು ಮಾಡ್ತಿದ್ದಾರೆ, ಅವ್ರೇನು ರಿಯಾಕ್ಷನ್ ಕೊಡ್ತೀವಿ, ಅವ್ರೇನು ಹೇಳ್ತಿದ್ದಾರೆ ಅದನ್ನೇ ಮಾತ್ರ ನೀವು ಕೇಳಿಸ್ಕೊಳಕ್ಕಾಗುತ್ತೆ. ಬಟ್ ನಿಮ್ಮ ಇಮ್ಯಾಜಿನೇಷನ್ ಅಷ್ಟೇ ಯೂಸ್ ಮಾಡೋದು. ನೀವೇ ಯೋಚನೆ ಮಾಡಿ, ಬೆಳಿಗ್ಗೆ ನಾವು ಎದ್ದೇಳೋದ್ರಿಂದ ನೈಟ್ ನಾವು ನಿದ್ದೆ ಮಾಡೋವರೆಗೂ ನಾವು ಇಮ್ಯಾಜಿನೇಷನ್ ಪವರ್ನ ಎಲ್ಲೂ ಜಾಸ್ತಿ ಯೂಸ್ ಮಾಡೋದು. ಅದಕ್ಕೆ ಲೈಕ್ ಬುಕ್ ರೀಡಿಂಗಿಂದ ಇದು ಇಮ್ಯಾಜಿನೇಷನ್ ಪವರ್ ಆಬ್ವಿಯಸ್ಲಿ ಓವರ್ ಥಿಂಕ್ ಮಾಡ್ತೀವಿ, ಬಟ್ ಇಮ್ಯಾಜಿನೇಷನ್ ಪವರ್ ಯೂಸ್ ಮಾಡೋದು ಲೈಕ್ ಬುಕ್ ರೀಡಿಂಗಲ್ಲಿ ಲೈಕ್ ಅದೊಂದು ಹೆವಿ ಅಡ್ವಾಂಟೇಜ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಕೆಲವು ಬುಕ್ಗಳಲ್ಲಿ ಅವರು ಆದರ್ 40 to 50 years ಅವ್ರ ಹೋಲ್ ಎಕ್ಸ್ಪೀರಿಯನ್ಸ್ನ ಒಂದು ಚಿಕ್ಕ ಬುಕ್ಕಲ್ಲಿ ಬರೆದಿದ್ದು, ಒಂದು 150-200 page ಬುಕ್ಕಲ್ಲಿ ಬರೆದಿತ್ತು. ಅವಾಗ ನಮ್ಗೆ ಏನು ಸಿಗುತ್ತೆ ಅಂದರೆ, ಅವರು 40 year ಎಕ್ಸ್ಪೀರಿಯನ್ಸ್ನ ಒಂದು 150 pageಲ್ಲಿ ಬರೆದಾಗ ನಮ್ಗೆ ಲರ್ನಿಂಗ್ಸ್ ತುಂಬ ಇರುತ್ತೆ. ತುಂಬ ಕಡಿಮೆ ಟೈಮ್ನ ನಾವು ತುಂಬ ಲರ್ನ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಲೈಕ್ ಬುಕ್ ಓದಬೇಕು ಅಂತ ಹೇಳಿದ್ರೆ ಅವ್ರು ಶೇರ್ ಮಾಡಿ, ಮತ್ತು ನಿಮ್ಮ ಫಸ್ಟ್ ಬುಕ್ ಯಾವುದು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.